ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಅಸ್ತಮಾ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ದಸ್ತಗೀರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾನು ಆಗಲೇ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಅಲರ್ಜಿ ಸಮಸ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಮೊದಲಿಗೆ ಈ ಅಸ್ತಮಾ ಅಂದ್ರೆ ಏನು ಡಾಕ್ಟರ್? ಸರಿ ನೋಡಿ, ಅಸ್ತಮಾ ಅಂತ ಹೇಳಿದರೆ ನಮ್ಮ ಶ್ವಾಸಕೋಶದ ತೊಂದರೆ ಮತ್ತು ನಮ್ಮ ಉಸಿರಿನ ನಾಳ ಏನಿದೆ ಅದರ ಒಂದು ತೊಂದರೆ ಶುರು ಆಗೋದು. ಏನಾಗುತ್ತೆ ಅಂತ ಹೇಳಿದರೆ ನೋಡಿ, ಈಗ ಮನುಷ್ಯನಲ್ಲಿ ಎರಡು ಥರದ ಒಂದು ಗಾಳಿ ಆಡುವ ಒಂದು ಅಂಗಗಳಿದೆ. ಒಂದು ಅಂತ ಹೇಳಿದರೆ ನಮ್ಮ ನೋಸ್ ಅಂತ ಹೇಳ್ಬೋದು, ಇನ್ನೊಂದು ನಮ್ಮ ಲಂಗ್ಸು, ನಮ್ಮ ಶ್ವಾಸಕೋಶ ಅಂತ ಹೇಳ್ಬೋದು. ನೋಡಿ, ಯಾವಾಗ ನಮ್ಮ ಲಂಗ್ಸು ವೀಕ್ ಆಗುತ್ತೆ ಅವ್ರ ನಮ್ಮ ಶ್ವಾಸನಾಳ ಏನಿದೆ ಇದು ದಪ್ಪ ಆಗಲಿ ಸ್ಟಾರ್ಟ್ ಆಗ್ತದೆ. ಆವಾಗ ಒಳಗಡೆ ಉಸಿರಾಟ, ಒಳಗಡೆ ಏರ್ ಹೋಗೋದು ಮತ್ತು ಹೊರಗಡೆ ಏರ್ ಬರುವುದು ಇದು ಕಷ್ಟ ಆಗಿಬಿಡ್ತದೆ. ಸೊ ಇದು ಯಾಕಾಗ್ತದೆ ನೋಡಿ, ಒಂದು ಏಜ್ ರಿಲೇಟೆಡು, ಇನ್ನೊಂದು ಹೇಳಬೇಕಾದ್ರೆ ನಮ್ಮ ದೇಹದಲ್ಲಿ ಆಗುವ ರಾಸಾಯನಿಕ ಕ್ರಿಯೆಗಳು. ಓಕೆ ನೋಡಿ, ಈ ಒಂದು ಪ್ರಾಬ್ಲಮ್ಮು ಸರ್ವೇ ಸಾಮಾನ್ಯ, ಅನ್ಫಾರ್ಚುನೇಟ್ಲಿ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ಬರಿಗೆ ಹೆರಿಡಿಟ್ರಿ ಇಂದ್ರೂ ಬರ್ತದೆ ಅದು. ಓಕೆ, ಯಾಕಂತ ಹೇಳಿದರೆ ನೋಡಿ, ಈ ಒಂದು ಉಸಿರಾಟದ ತೊಂದರೆ ಮ್ಯಾಕ್ಸಿಮಮ್ ಆಗಿ ಎಫೆಕ್ಟ್ ಆಗೋದು ಫಸ್ಟು ನಮ್ಮ ನೋಸಿಂದ. ಈಗ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಎಲರ್ಜಿಕ್ ಇದೆ ಅಂತ ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾರೆ, ಅವ್ರೇನಾದರೂ ಫುಡ್ಡನ್ನು ಅವಾಯ್ಡ್ ಮಾಡಿಬಿಡ್ತಾರೆ. ಓಕೆ, ಫಾರ್ ಎ ಟೈಮ್ ಇಟ್ಸ್ ವೆರಿ ಗುಡ್. ಆದರೆ ಏನಾಗುತ್ತೆ ನೋಡಿ, ಇದು ಯಾವಾಗ ಲಾಂಗ್ ಲಾಸ್ಟಿಂಗ್ ಆದರೆ ನೋಡಿ, ಯಾವುದೇ ಒಂದು ತೊಂದರೆ ಇರಲಿ, ಅದು ರೂಟಿಂದ ಇರಾಡಿಕೇಟ್ ಮಾಡಿದ್ರೇ ಅದು ಪರಿಪೂರ್ಣ ಒಂದು ಕ್ಯೂರ್ ಆಗಲಿಕ್ಕೆ ಸಾಧ್ಯ, ಇಲ್ದಿದ್ರೆ ಆಗೋದಿಲ್ಲ. ನೋಡಿ, ಎಷ್ಟೋ ಜನ ಕೇಳ್ತಾರೆ, ಸರ್ ಇದು ಅಸ್ತಮಾ ಬರೋದು ಸಡನ್ನಾಗಿ ಬರುತ್ತಾ ಅವರು ಟೈಮಿಂಗ್ ಬರುತ್ತಾ ಅಂತ ಕೇಳ್ತಾರೆ. ಆದರೆ ಅಸ್ತಮಾ ಸಡನ್ನಾಗಿ ಯಾರಿಗೂ ಬರೋದಿಲ್ಲ, ಬರೋದು ಟೈಮಿಂಗ್. ಯಾಕಂತ ಹೇಳಿದರೆ ಅದರ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಆ ತೀವ್ರತೆ ಜಾಸ್ತಿ ಆದರೆ ಆಟೋಮೆಟಿಕ್ಲಿ ಶ್ವಾಸಕೋಶ ವೀಕ್ ಆಗ್ತಾ ಬರ್ತದೆ. ಅದಕ್ಕೆಲ್ಲ ಕಾರಣಗಳಿದೆ ತುಂಬ. ಒಂದು ಹೇಳಬೇಕಾದ್ರೆ ನಮ್ಮ ಒಂದು ಅಲರ್ಜಿಕ್, ಎಲ್ರಿಗೂ ಗೊತ್ತಿದೆ ಅಲರ್ಜಿಕ್ ಯಾರಿಗೆಲ್ಲ ಇದೆ. ಈಗ ಒಬ್ಬರಿಗೆ ಕೋಲ್ಡ್ ಅಲರ್ಜಿ ಆಗೋದಿಲ್ಲ, ಒಬ್ಬರಿಗೆ ಔಟ್ಸೈಡ್ ಹೋದರೆ ಡಸ್ಟ್ ಅಲರ್ಜಿ, ಪೋಲನ್ ಗ್ರೇನ್ಸ್ ಅಲರ್ಜಿ. ಒಬ್ವಿಯಸ್ಲಿ ಬೆಂಗಳೂರಲ್ಲಂತೂ ಫೇಮಸ್ ಅದು. ಹೇಳಬೇಕಾದ್ರೆ ಬೆಂಗಳೂರಲ್ಲಂತೂ ಜಾಸ್ತಿ ಆಗಿಬಿಟ್ಟಿದೆ ಪೋಲನ್ ಗ್ರೈನ್ಸ್ ಅದು. ಮತ್ತು ಫುಡ್ ಅಲರ್ಜಿ ಇರ್ತದೆ ಒಬ್ಬರಿಗೆ. ಮತ್ತು ಒಬ್ಬರು ಕೆಲಸ ಮಾಡ್ತಾರೆ, ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಸೊ ಅವರಿಗೆಲ್ಲ ಈ ಎಫೆಕ್ಟು ಜಾಸ್ತಿ ಆಗಿಬಿಡ್ತದೆ. ಯಾಕಂದರೆ ಅದರಲ್ಲಿ ನಾವು 3 ಡಿವೈಡ್ ಮಾಡ್ತೇವೆ. ಒಂದು ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಮತ್ತು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಔಟ್ಸೈಡು, ನಮ್ಮ ಸರೌಂಡಿಂಗ್ಸ್ ಆಗಿದೆ, ನಾವು ವರ್ಕ್ ಮಾಡುವ ಕೆಲಸ ಹೇಗೆ, ಆ ಕೆಲಸದಲ್ಲಿ ಏನಾದರೂ ಅಲ್ಲಿ ಜಾಸ್ತಿ ಗಲೀಜಿದೆಯಾ, ಅಲ್ಲಿ ಅಲರ್ಜಿ ಕಂಟೆಂಟ್ಸು, ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇದೆಯಾ, ಅದು ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಆಗಿಬಿಡ್ತದೆ. ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂದೇನು, ನಮ್ಮ ಒಳಗಡೆ ಆಗುವ ರಾಸಾಯನಿಕ ಕ್ರಿಯೆಗಳು, ನಮ್ಮ ಒಳಗಡೆ ಆಗುವ ಒಂದು ಹೈಪರ್ ಸೆನ್ಸಿಟಿವಿಟಿ. ಓಕೆ, ಈ ಒಂದು ಸೂಕ್ಷ್ಮತೆ ಏನಿದೆ ನಮ್ಮ ಇಡೀ ದೇಹವನ್ನು ಕವರ್ ಮಾಡಿಬಿಡ್ತದೆ. ಯಾಕಂದರೆ ಅಲರ್ಜಿಕ್ಕು ಓನ್ಲಿ ನಮ್ಮ ಒಂದು ಉಸಿರಾಟಕ್ಕೆ ಸೀಮಿತ ಅಲ್ಲ. ಅಲರ್ಜಿಕ್ ಏನಿದೆ ನಮ್ಮ ಇಡೀ ದೇಹಕ್ಕೆ ಸೀಮಿತ ಇದೆ. ಸ್ಕಿನ್ನಿಗೆ ಎಫೆಕ್ಟ್ ಆಗ್ಬೋದು, ನಮ್ಮ ಫುಡ್ ಡೈಜೆಷನ್ ಸಿಸ್ಟಮಿಗೆ ಎಫೆಕ್ಟ್ ಆಗ್ಬೋದು. ಸೊ ಇದೆಲ್ಲ ಒಂದು ಅಲರ್ಜಿಕ್ ಸಿಸ್ಟಮ್. ಓಕೆ, ಸೊ ಈ ಥರ ಪ್ರಾಬ್ಲಮ್ಮು ಸರ್ವೇ ಸಾಮಾನ್ಯ ತುಂಬ ಜನರಲ್ಲಿ ಇವಾಗ ಕಾಡ್ತಾ ಇದೆ ಇನ್ ಬ್ಯಾಂಗ್ಳೂರು. ಯಾಕಂತ ಹೇಳಿದರೆ ಜನರು ಎಕ್ಸ್ಪೋಸ್ ಆಗಿಬಿಡ್ತಾರೆ. ಈಗ ಔಟ್ಸೈಡ್ ಹೋಗಬೇಕಾದ್ರೆ ಒಬ್ಬೊಬ್ಬರು ಮಾಸ್ಕ್ ಹಾಕೋದಿಲ್ಲ. ಇದರಿಂದ ಏನಾಗುತ್ತೆ, ನೆಗ್ಲಿಜೆನ್ಸಿ ಆಗಿಬಿಡ್ತದೆ. ನೆಗ್ಲಿಜೆನ್ಸಿಯಿಂದ ಏನಾಗ್ತದೆ, ಆ ತೀವ್ರತೆ ಡೇ ಬೈ ಡೇ ಜಾಸ್ತಿ ಆಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ರಿಗೆ ಓವರ್ ಕಾನ್ಫಿಡೆಂಟ್ ಇರ್ತದೆ. ಏನಂತ ಹೇಳಿದರೆ, ನಾವು ಯಂಗ್ಸ್ಟರ್ಸು ಪರವಾಗಿಲ್ಲ, ನಮ್ಗೆ ಏನು ಆಗಲಿಕ್ಕಿಲ್ಲ ಅಂತ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆ ತಪ್ಪು ಕಲ್ಪನೆ ಸರಿಯಲ್ಲ. ಒಂದಾನು ದಿವಸ ಅದು ಅಲರ್ಜಿಕ್ ಎಫೆಕ್ಟ್ ಹೋಗಿ ಅಸ್ತಮಕ್ ಎಫೆಕ್ಟ್ ಆಗ್ಬೋದು. ಒಬ್ಬೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ ಇದಕ್ಕೆ. ಆದರೆ ಏನಾಗುತ್ತೆ, ಒಬ್ಬರಿಗೆ ಅದು ಫ್ಯಾಮಿಲಿ ಹಿಸ್ಟ್ರಿ ಇಲ್ದಿದ್ರೆ ಕಂಟಿನ್ಯೂಸ್ಲಿ ಎಕ್ಸ್ಪೋಸ್ ಆದರೆ, ಸೊ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಏನಿರ್ತದೆ ಅದು ತುಂಬ ಎಫೆಕ್ಟ್ ಆಗಿಬಿಡ್ತದೆ ಬಾಡಿಗೆ. ಇದರಿಂದ ಏನಾಗುತ್ತೆ, ಅಲರ್ಜಿಕ್ ಟೆಂಡೆನ್ಸಿ ಜಾಸ್ತಿ ಆಗ್ತದೆ. ಅದರಿಂದ ಅಸ್ತಮದ ಟೆಂಡೆನ್ಸಿಯು ತೀವ್ರತೆ ಜಾಸ್ತಿ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್ಗಳ ಬಗ್ಗೆ? ಸಿಂಪ್ಟಮ್ಸ್ಗಳು ನೋಡಿ, ಹೇಳಬೇಕಾದ್ರೆ ಒಂದು ಕಫ ಇರ್ತದೆ, ಎಲ್ರಿಗೂ ಗೊತ್ತಿದೆ, ಕಫ ಅಂತೂ ಇದ್ದೇ ಇರುತ್ತೆ. ರ್ಯಾಟ್ಲಿಂಗ್ ಚೆಸ್ಟ್ ಇರ್ತದೆ. ರ್ಯಾಟ್ಲಿಂಗ್ ಚೆಸ್ಟ್ ಅಂತ ಹೇಳಿದರೆ ಒಂಥರ ಒಂದು ಚೆಸ್ಟ್ ಫುಲ್ ಆದಾಗೆ ಆ ಥರ ಒಂದು ಸೌಂಡ್ ಬರ್ತದೆ. ಸೊ ಅದ್ರ ಒಳಗಡೆ ಫುಲ್ ಕಫ ತುಂಬಿಕೊಂಡಿರ್ತದೆ. ಅದರಿಂದ ಆಪ್ರೇಷನ್ ಆಗ್ತದೆ, ಲೈಕ್ ಪ್ರೆಷರೈಸ್ ಚೆಸ್ಟ್ ಆಗ್ತದೆ ಅದರಿಂದ. ಮತ್ತೊಂದು, ಕಫ ಜಾಸ್ತಿ ತುಂಬಿಕೊಂಡ್ರೆ ಒಳಗಡೆ ವೀಸಿಂಗ್ ಸ್ಟಾರ್ಟ್ ಆಗುತ್ತೆ.
ವೀಸಿಂಗ್ ಅಂತ ಹೇಳಿದರೆ ಸುಯಿ ಅಂತ ಸೌಂಡ್. Sound, ಆ ಸೌಂಡ್ ಸ್ಟಾರ್ಟ್ ಆದರೆ ಆಟೋಮೆಟಿಕ್ಲಿ ಅವರಿಗೆ ಅಸ್ತಮದ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಲೆಕ್ಕ. ಯಾಕಂತ ಹೇಳಿದರೆ ಸಡನ್ ಎಲ್ರಿಗೂ ಆ ಒಳಗಡೆ ಸೌಂಡ್ ಬಂತ ನಾವು ಅವ್ರಿಗೆ ಸಡನ್ ಅಸ್ತಮ ಅಂತ ಹೇಳೋದಿಲ್ಲ. ಒಬ್ಬೊಬ್ಬರಿಗೆ ಬ್ರೆತ್ಲೆಸ್ನೆಸ್ಸು ಆಗುತ್ತೆ, ಒಬ್ಬೊಬ್ಬರಿಗೆ ಅದೊಂದು ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಆಗ್ಬೋದು. ಇದರಿಂದ ಏನಾಗುತ್ತೆ, ಅದು ಆ ಒಂದು ಅಸ್ತಮದ ಬ್ರಾಂಕೈಟಿಸ್ನ ಒಂದು ತೀವ್ರತೆ ಅದು ಜಾಸ್ತಿ ಆಗ್ತಾ ಹೋದರೆ, ಆ ಬ್ರೆತ್ಲೆಸ್ನೆಸ್ ಜಾಸ್ತಿ ಆಗ್ತಾ ಹೋದರೆ ನಂತರ ಅದು ಅಸ್ತಮಕ್ಕೆ ಕನ್ವರ್ಟ್ ಆಗ್ಬೋದು. ಹಾಗೆ ಸೊ ಮತ್ತೆ ಒಬ್ಬೊಬ್ಬರಿಗೆ ಚೆಸ್ಟ್ ಪೇಯ್ನ್ ಇರ್ತದೆ, ಚೆಸ್ಟ್ ಕಂಜೆಷನ್ ಆಗಿ ಚೆಸ್ಟ್ ಪೇಯ್ನ್ ಶುರು ಆಗ್ತದೆ ಒಬ್ಬರಿಗೆ. ಮತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಶುರು ಆಗುತ್ತೆ. ಇಮಿಡಿಯೇಟ್ ಆಗಿ ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು. ಯಾಕಂತ ಹೇಳಿದರೆ ಒಳಗಿನ ಟೈಡಲ್ ವಾಲ್ಯೂಮ್, ಒಂದು ಲಂಗ್ಸ್ ಏನಿದೆ ಅದರ ಒಂದು ವಾಲ್ಯೂಮ್ ಅಂತ ಇರ್ತದೆ. ಆ ವಾಲ್ಯೂಮು ಟೈಡಲ್ ವಾಲ್ಯೂಮ್ ಕಮ್ಮಿ ಆಗ್ತಾ ಹೋದರೆ ಒಳಗಡೆ ಏರ್ ಹೋಗುವುದಿಲ್ಲ. ಯಾಕಂದರೆ ಕೆಪಾಸಿಟಿ ಇಲ್ಲ, ಲಂಗ್ ಕೆಪಾಬಲ್ ಇಲ್ಲ ಆ ಒಂದು ಏರ್ ಒಳಗೆ ತಗೊಳ್ಳಿಕ್ಕೆ ಮತ್ತು ಹೊರಗೆ ಬಿಡಲಿಕ್ಕೆ. ಸೊ ಆವಾಗ ಏನಾಗುತ್ತೆ, ಶಾರ್ಟ್ನೆಸ್ ಆಫ್ ಬ್ರೀದ್ ಆಗುತ್ತೆ, ಇಮಿಡಿಯೇಟ್ಲಿ ತಗೊಂಡು ಬಿಡೋದು. ಸೊ ಈ ಉಚ್ಛ್ವಾಸ ಮತ್ತು ನಿಶ್ವಾಸ ಏನಿದೆ ಇದು ಸರಿ ಆಗೋದಿಲ್ಲ ಅಸ್ತಮದಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಅಸ್ತಮದಲ್ಲಿ ಟೈಪ್ಸ್ ಏನಾದರೂ ಇದೆಯಾ, ಹೇಗೆ? ಟೈಪ್ಸ್ ನಾನು ಯಾವಾಗ ಹೇಳಿದೆ, ಒಂದು ಅಲರ್ಜಿಕ್ ಅಸ್ತಮ ಅಂತ ಹೇಳ್ತಾರೆ, ನಾನ್ ಅಲರ್ಜಿಕ್ ಅಸ್ತಮ ಅಂತ ಹೇಳ್ತಾರೆ, ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮ ಅಂತ ಹೇಳ್ತಾರೆ, ಮತ್ತೊಂದು ಕಫ್ ಇಂಡ್ಯೂಸ್ ಅಸ್ತಮ ಅಂತ ಹೇಳ್ತಾರೆ, ಮತ್ತೊಂದು ನಿಮ್ಮ ಆಕ್ಯುಪೇಷನಲ್ ಅಸ್ತಮ. ಈ ಒಂದು 5 ನಾವು ಡಿವೈಡ್ ಮಾಡ್ಬೋದು. ಸೊ 5ರಲ್ಲಿ ಬೇರೆ ಬೇರೆ ಥರದ ಚೇಂಜಸ್ ಬರ್ತದೆ. ಯಾಕಂತ ಹೇಳಿದರೆ ಆಕ್ಯುಪೇಷನ್ ಎಲ್ಲಿದೆ, ಅವರೆಲ್ಲರೂ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ, ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ, ಅವರೇನಾದ್ರು ಇದು ನಿಮ್ಮ ಬಯೋಮೆಡಿಕಲ್ ಫ್ಯಾಕ್ಟ್ರಿಯಲ್ಲಿ ಏನಾದರೂ ಪೇಂಟ್ ಮಾಡೋರು, ಆಬ್ವಿಯಸ್ಲಿ ಅವರಿಗೂ ಆಗ್ತದೆ. ಟೋಟಲಿ ಅದೇ ಕೆಮಿಕಲ್ ಫ್ಯಾಕ್ಟ್ರಿ. ಕೆಮಿಕಲ್ಲಿಂದ ಏನಾಗುತ್ತೆ, ಒಬ್ಬೊಬ್ರು ಕಂಟಿನ್ಯೂಸ್ಲಿ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ದಿದ್ರೂ ಕೂಡ ಅವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆವಾಗ ಏನು ಮಾಡಬೇಕು ನೋಡಿ, ಅವರು ಈಗ ಅನಿವಾರ್ಯತೆ ಕೆಲಸ ಮಾಡಲೇಬೇಕದು, ಏನು ಮಾಡಲಿಕ್ಕಿಲ್ಲ, ಬಿಡಲಿಕ್ಕಿಲ್ಲ. ಸೊ ಆ ಕೆಲಸ ಮಾಡೋದ್ರಲ್ಲೇ ಸ್ವಲ್ಪ ಅದನ್ನು ತಡೆಗಟ್ಕೊಳ್ಬೇಕು. ಲೈಕ್ ಈಗ ಸ್ವಲ್ಪ ಬಟ್ಟೆ ಕಟ್ಕೊಳ್ಬೇಕು, ಏನಾದ್ರು ಮಾಸ್ಕ್ ಹಾಕೋಬೇಕು. ಅಂದರೆ ಪೂರ್ತಿ ಅಂತೂ ತಡ್ಕೊಳಿಕ್ಕೆ ಆಗೋದಿಲ್ಲ, ಒಂದು 100ರಲ್ಲಿ 50% ಆದ್ರೂ ತಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಆ ಒಂದು ಕೆಲಸ ಮಾಡುವವರು ಅದನ್ನು ಸ್ವಲ್ಪ ತಡ್ಕೊಳ್ಳೋದು ಒಳ್ಳೆಯದು. ಓಕೆ. ಮತ್ತು ಅಲರ್ಜಿಕ್ ಅಸ್ತಮ ಆವಾಗ ಹೇಳಿದೆ, ಔಟ್ಸೈಡ್ ಹೋಗುವಾಗ ಮಾಸ್ಕ್ ಯೂಸ್ ಮಾಡೋದಿಲ್ಲ, ಸಡನ್ನ ಕೋಲ್ಡಿಗೆ ಎಕ್ಸ್ಪೋಜರ್ ಆಗೋದು, ಸಡನ್ನ ಫುಡ್ಡಿಗೆ ಏನಾದರೂ ತಗೊಳ್ಳುವಾಗ. ಈಗ ನೋಡಿ ಮ್ಯಾಕ್ಸಿಮಮ್ ಆಗಿ ಈಗ ಬೆಂಗಳೂರಲ್ಲಂತೂ ಎಲ್ಲ ಕಡೆ ಅಂತೂ ಕಲರ್ ಯೂಸ್ ಮಾಡೋದು, ಸಿಂಥೆಟಿಕ್ ಕಲರ್ ಮಾಡೋದು ಬ್ಯಾನ್ ಆಗಿಬಿಟ್ಟಿದೆ. ಆದರೆ ಒಳಗಡೆ ಯೂಸ್ ಮಾಡ್ತಾರೆ. ಏನು ಮಾಡೋದು, ಮನುಷ್ಯನ ಗ್ರೀಡಿ ಏನು ಮಾಡಲಿಕ್ಕಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದನ್ನು ಯೂಸ್ ಮಾಡಿಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸ್ಲೋಲಿ ನಮ್ಮ ದೇಹ ಪಾಯ್ಸನ್ ಆಗಿಬಿಡ್ತದೆ. ಲೈಕ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಡಿಸೀಸ್ ಬಂದುಬಿಡ್ತದೆ. ಅಸ್ತಮನೂ ಬರ್ಬೋದು, ಕ್ಯಾನ್ಸರು ಬರ್ಬೋದು. ಸೊ ಹಾಗೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೇಹದ ಇಮ್ಯುನಿಟಿ ಕಮ್ಮಿ ಆಗಿಬಿಡ್ತದೆ. ಇಮ್ಯುನಿಟಿ ಕಮ್ಮಿ ಆಗೋದಂದ್ರೆ ಏನು, ನಮ್ಮ ದೇಹದಲ್ಲಿರುವ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗಿಬಿಡ್ತದೆ. ಅದರಲ್ಲಿ ಒಂದು ವೈಟ್ ಬ್ಲಡ್ ಸೆಲ್ಸಲ್ಲಿ ಒಂದು ಕಾಂಪೊನೆಂಟ್ ಇದೆ, ಅದಕ್ಕೆ ಹೇಳ್ತಾರೆ ಯೂಸಿನೋಫಿಲ್ಸ್, ಮತ್ತೊಂದು ನ್ಯೂಟ್ರೋಫಿಲ್ಸ್. ಈ 2 ಅಂಶಗಳು ಜಾಸ್ತಿ ಆದರೆ ಆವಾಗ ಆ ಮನುಷ್ಯನ ಹೆಲ್ತ್ ಏನಿದೆ ಅದು ಸೂಕ್ಷ್ಮತೆ ಕಡೆಗೆ ಹೋಗ್ತಾ ಇದೆ ಅಂತ ಲೆಕ್ಕ. ಆ ಸೂಕ್ಷ್ಮತೆ ಅಸ್ತಮಾಗೂ ಎಫೆಕ್ಟ್ ಆಗ್ಬೋದು, ಅವನ ಡೈಜೆಷನ್ಗೆ ಎಫೆಕ್ಟ್ ಆಗ್ಬೋದು, ಅವನ ಸ್ಕಿನ್ನಿಗೆ ಎಫೆಕ್ಟ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ ನೋಡಿ. ಏಜ್ ಗ್ರೂಪ್ ಹೇಳಬೇಕಾದ್ರೆ ಇವಾಗ ಅಂತ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಅಸ್ತಮ ಬರೋದು ಅದರ ತೀವ್ರತೆ ಪ್ರಕಾರ ಬರ್ತದೆ. ಅದು ಚಿಕ್ಕ ಮಕ್ಕಳಲ್ಲೂ ಬರ್ಬೋದು, ದೊಡ್ಡರಲ್ಲೂ ಬರ್ಬೋದು. ಹೇಳಬೇಕಾದ್ರೆ ಒಂದು 25-30 ವರ್ಷದ ನಂತರವರಿಗೆ ಜಾಸ್ತಿ ಇದು ಎಫೆಕ್ಟ್ ಆಗಿಬಿಡ್ತದೆ. ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಹೆರಿಡಿಟ್ರಿ ಇದ್ದರೆ ಅವ್ರಿಗೆ ಚಿಕ್ಕಂದ್ರಲ್ಲೇ ಶುರು ಆಗ್ತದೆ. ಒಬ್ಬೊಬ್ಬರು ಎಲ್ಡರ್ ಆಗ್ತಾ ಹಾಗೆ ಅವರ ಒಂದು ಸ್ಟ್ರೆಸ್ ರಿಲೇಟೆಡ್ ಫ್ಯಾಕ್ಟರ್, ಲೈಕ್ ಒಬ್ಬೊಬ್ರಿಗೆ 20ರ ನಂತರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಓದು ಸ್ಟ್ರೆಸ್, ನಂತರ ಫ್ಯಾಮಿಲಿ ಸ್ಟ್ರೆಸ್ಸು. ಓಕೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನಿನ ಅಂಶಗಳು ಜಾಸ್ತಿ ಆಗಿಬಿಡ್ತದೆ. ಆ ಕಾರ್ಟಿಸಾಲ್ ಏನು ಮಾಡ್ತದೆ, ಇಡೀ ದೇಹವನ್ನು ಅದು ಪ್ರೆಷರೈಸ್ ಮಾಡಿಬಿಡ್ತದೆ. ಇಟ್ ಈಸ್ ನೋನ್ ಆಸ್ ಎ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅಂತ ಹೇಳೋದು. ಸೊ ಅದು ಜಾಸ್ತಿ ರಿಲೀಸ್ ಆಗಿಬಿಟ್ರೆ ನಮ್ಮ ಇಡೀ ದೇಹ ವೀಕ್ನೆಸ್ ಕಡೆಗೆ ಹೋಗ್ತದೆ, ಇಮ್ಯುನಿಟಿ ಕಮ್ಮಿ ಆಗಿಬಿಡ್ತದೆ. ಸೊ ಅದರಿಂದ ಏನು ಬೇರೆ ಬೇರೆ ಥರದ ಕಾಯಿಲೆಗಳು ಶುರು ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಈ ಚಳಿಗಾಲದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ, ಇದು ಯಾಕೆ ಅಂತ ನೋಡಿ. ಚಳಿಗಾಲದಲ್ಲಿ ಯಾಕಂತ ಹೇಳಿದರೆ ನೋಡಿ, ಇದು ಎಷ್ಟು ಜನ ಕೇಳ್ತಾರೆ. ಯಾಕಂತ ಹೇಳಿದರೆ ಚಳಿಗಾಲದಲ್ಲಿ ನಮ್ಮ ದೇಹ ಒಂದು ನೋಡಿ, ಒಬ್ಬೊಬ್ರು ದೇಹದ ಒಂದು ಸೆನ್ಸಿಟಿವಿಟಿ ಡಿಫ್ರೆಂಟ್ ಇರ್ತದೆ, ಎಲ್ರದ್ದು ಸೇಮ್ ಇರೋದಿಲ್ಲ. ಸಡನ್ನ ಒಬ್ಬೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ಕೋಲ್ಡ್ ನೀರು ಟಚ್ ಮಾಡಿದ ನಂತರ ಇಮಿಡಿಯೇಟ್ಲಿ ಅವರಿಗೆ ಕೋಲ್ಡ್ ಶುರು ಆಗ್ತದೆ, ಸೀನ್ ಶುರು ಆಗ್ತದೆ. ಅದು ಇಡೀ ದಿವಸ ಇರ್ತದೆ. ಅದನ್ನು ಹೇಗೆ ತಡೆಗಟ್ಟೋದು, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಇಡೀ ಬಾಡಿ ವಾರ್ಮ್ ಅಪ್ ಆಗಿರ್ತದೆ. ಆವಾಗ ಯಾವತ್ತೂ ನಾವು ಕೋಲ್ಡ್ ವಾಟರನ್ನು ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಇದೇ 50% ರಿಲೀಫ್ ಇಡೀ ಬಾಡಿಗೆ. ಯಾಕಂದರೆ ನಮ್ಗೆ ಔಟ್ಸೈಡಿಗೆ ಅಂತ ಗೊತ್ತಾಗೋದಿಲ್ಲ,
ಒಳಗಡೆ ಇರುವ ಕಾಂಪೋಸಿಷನ್ಸಲ್ಲಿ ವೇರಿಯೇಷನ್ ಬಂದುಬಿಡ್ತದೆ. ಯೂಸ್ನೋಫಿಲ್ಸ್ ಇಮಿಡಿಯೇಟ್ಲಿ ಜಾಸ್ತಿ ಆಗಿಬಿಡ್ತದೆ WBC ಹೇಳಬೇಕಾದ್ರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಕೋಲ್ಡ್ ವಿಂಟರ್ ಸೀಸನ್ಸಲ್ಲಿ ನಮ್ಮ ದೇಹ ಸೂಕ್ಷ್ಮತೆ ಕಡೆಗೆ ಹೋಗೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಆ ಸೂಕ್ಷ್ಮತೆನ ತಡೆಗಟ್ಟಬೇಕಾದ್ರೆ ಸ್ವಲ್ಪ ಬಿಸಿ ನೀರು ಕುಡಿಯೋದು ಒಳ್ಳೆಯದು. ಮತ್ತು ಬಿಸಿ ಸ್ವಲ್ಪ ಕೈ ಕಾಲಿಗೆಲ್ಲ ಬಿಸಿನೀರು ಹಾಕೊಳ್ಳೋದು ಒಳ್ಳೆಯದು. ಇದರಿಂದ ಏನಾಗುತ್ತೆ 50% ಏನಿದೆ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅದು ಕಮ್ಮಿ ಆಗಿಬಿಡ್ತದೆ. ನಂತರ ಬೇಕಾದ್ರೆ ಕೋಲ್ಡ್ ಯೂಸ್ ಮಾಡಿ, ಇಡೀ ದಿವಸ ಎಲ್ಲಿ ಬಿಸಿನೀರು ಸಿಗುತ್ತೆ, ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ತಣ್ಣೀರಿನ ನಂತರ ಯೂಸ್ ಮಾಡ್ಬೋದು. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವತ್ತೂ ಬಿಸಿನೀರು ಯೂಸ್ ಮಾಡೋದು ತುಂಬ ಒಳಿತು. ಹಾಗೆ. ಓಕೆ ಡಾಕ್ಟರ್, ಇನ್ನು ನೀವಾಗಲೇ ಹೇಳಿದ್ರಿ ಅಂದರೆ ಇದು ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ ಅಂತ. ಸೊ ಈಗ ತಂದೆ ತಾಯಿಗೆ ಈ ಸಮಸ್ಯೆ ಇದ್ರೆ ಮಕ್ಕಳಲ್ಲಿ ಈ ಸಮಸ್ಯೆ ಬರುವಂತಹ ಚಾನ್ಸಸ್ ಎಷ್ಟಿರುತ್ತೆ? ನೋಡಿ, ಮಕ್ಕಳಲ್ಲಿ ಬರೋದು ಆಲ್ಮೋಸ್ಟ್ ಒಂದು 60% ಬರುವ ಚಾನ್ಸಸ್ ಇರ್ತದೆ. 60 to 70% 100 ಬಂದೇ ಬಿಡ್ತದೆ. ಯಾಕಂತ ಹೇಳಿದ್ರೆ ಒಂದು ಅವರ ನೆಗ್ಲಿಜೆನ್ಸಿ ಆಯ್ತಂದ್ರೆ ಬಂದ್ಬಿಡ್ತದಲ್ಲ, ತಂದೆಗೂ ಇದೆ ತಾಯಿಗೂ ಇದೆ, ಬಂದ್ಬಿಡ್ತದೆ, ಪರವಾಗಿಲ್ಲ ಟ್ರೀಟ್ ಮಾಡ್ಕೊಳ್ಬೋದಂತ ಆ ಒಂದು ಭ್ರಮೆಯಲ್ಲಿ ಇರ್ತಾರೆ. ಅದು ಒಳ್ಳೇದಲ್ಲ. ಯಾಕಂದ್ರೆ ದೇವರು ಒಬ್ಬೊಬ್ಬರಿಗೆ ಆ ಹೆಲ್ತಿನ ಒಂದು ಸಸ್ಟೈನ್ ಮಾಡಲಿಕ್ಕೆ ಇಮ್ಯುನಿಟಿ ಅಂತ ಕೊಟ್ಟಿದ್ದಾನೆ. ಆ ಇಮ್ಯುನಿಟಿಯನ್ನು ನಾವು ಕಾಯ್ದುಕೊಳ್ಬೇಕು. ಸುಮ್ಮನೆ ಇದೇ ಪರವಾಗಿಲ್ಲ, ಅವರಿಗೂ ಬಂದಿದೆ ನಮಗೂ ಬರುತ್ತೆ ಅಂತ ಆ ಥರ ಒಂದು ನೆಗ್ಲಿಜೆನ್ಸ್ ಇಟ್ಕೊಂಡ್ರೆ ಬಂದೇ ಬರುತ್ತೆ. ಬರುವುದಿಲ್ಲ ಅಂತ ಏನಿಲ್ಲ, ಬರಬಹುದು. ಆದರೆ ಅದರ ತೀವ್ರತೆ ಸ್ವಲ್ಪ ಕಮ್ಮಿ ಇರ್ತದೆ. ಈಗ ಲೈಫ್ ಸ್ಪ್ಯಾನ್ ಹೇಳಬೇಕಾದ್ರೆ ಮನುಷ್ಯಂದು ಆಲ್ಮೋಸ್ಟ್ ಒಂದು 50 ಎಕ್ಸಾಕ್ಟ್ಲಿ ಈ ಜನರೇಷನ್ ಹೇಳಬೇಕಾದ್ರೆ 50-55 ಇರ್ಬೋದು ಅಷ್ಟೇ. ಅದ್ರ ಮುಂದೆ ಹೋಗೋದು ಸ್ವಲ್ಪ ಕಷ್ಟನೇ ಮತ್ತು ಅದೃಷ್ಟ ಅಂತ ಹೇಳಲಿಕ್ಕೆ ಆಗೋದು. ಸೊ ಆ ಥರ ಒಂದು ನಮ್ಮ ದೇಹ ನಾವೇ ಅದನ್ನು ಮಾರ್ಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ನಾವು ಅದನ್ನು ಕಲಿತಿಲ್ಲ, ನಾವು ಅದನ್ನು ಎಜುಕೇಟ್ ಮಾಡ್ಕೊಳ್ತಾ ಇಲ್ಲ. ಸೆಲ್ಫ್ ಎಡ್ಯುಕೇಷನ್ ತುಂಬ ಒಳ್ಳೆಯದು. ಈಗ ನೋಡಿ, ಸಡನ್ನ ನಾನು ಎಲರ್ಜಿಕ್ ಹೇಳಿದ್ರೆ ಒಬ್ಬೊಬ್ರು ಹೋಗಿ ಮನೆಗೆ ಹೋಗಿ ಗೂಗಲ್ ಮಾಡ್ತಾರೆ, ಅದರ ಬಗ್ಗೆ ಏನಂತ ಅನಿಸ್ಕೊಳ್ತಾರೆ. ಅವ್ರಿಗೆ ಒಂದೊಂದ್ಸಲ ನಾನು ಹೋಮ್ವರ್ಕ್ ಕೊಡ್ತೇನೆ ಪೇಷಂಟ್ಸಿಗೆ, ಇದು ನೆಕ್ಸ್ಟ್ ಟೈಮ್ ಬರುವಾಗ ಇದು ಕರೆಕ್ಟಾಗಿ ತಿಳ್ಕೊಂಬರ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಟ್ರೀಟ್ಮೆಂಟ್ ಕೊಡೋದು ಒಂದೇ ವಿಷಯ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಫಸ್ಟು, ನೆಕ್ಸ್ಟ್ ಸೆಕೆಂಡ್ರಿ ಟ್ರೀಟ್ಮೆಂಟ್. ಯಾಕಂದರೆ ಟ್ರೀಟ್ಮೆಂಟ್ ನಮ್ಗೆ ಗೊತ್ತಿದೆ, ಆ ಪರ್ಸನಿಗೆ ಏನೇನು ಚೇಂಜಸ್ ಆಗ್ತಾ ಇದೆ, ಅವನಿಗೆ ಯಾವ ಥರ ಕೊಡಬೇಕಂತ ನಮ್ಗೆ ಗೊತ್ತಿದೆ. ಆದರೆ ಅವನಿಗೇನು ಗೊತ್ತಿಲ್ಲ, ಅವನಿಗೆ ಗೊತ್ತಿರಬೇಕು ಮೇನ್. ಈಗ ಡಯಾಬಿಟಿಸ್ ಅಂದರೆ ಏನು, ಥೈರಾಯ್ಡ್ ಅಂದರೆ ಏನು, ಕೊಲೆಸ್ಟ್ರಾಲ್ ಅಂದರೆ ಏನು, ಎಲರ್ಜಿಕ್ ಅಂದರೆ ಏನು. ಎಲರ್ಜಿಕ್ ಅಂತ ಹೇಳಿದರೆ ನಮ್ಮ ದೇಹದ ಸೂಕ್ಷ್ಮತೆ, ಕನ್ನಡದಲ್ಲಿ ಹೇಳಬೇಕಾದ್ರೆ ಸೂಕ್ಷ್ಮತೆ ಜಾಸ್ತಿ ಆಗೋದು. ಯಾವುದರಿಂದ ಜಾಸ್ತಿ ಆಗುತ್ತೆ? ಸರೌಂಡಿಂಗ್ಸಿಂದ, ಎಲರ್ಜಿಕ್ಕಿಂದ, ಫುಡ್ಡಿಂದ. ಯಾಕೆ? ನಮ್ಮ ದೇಹದಲ್ಲಿ ಇಮ್ಯುನಿಟಿ ಲೋ ಆಗ್ತಾ ಇದೆ. ಆ ಲೋ ಆಗ್ತಾಗೋಸ್ಕರ ಏನಾಗಿದೆ, ನಮ್ಮ ದೇಹ ಸೂಕ್ಷ್ಮತೆ ಕಡೆಗೆ ಹೋಗ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ದೂರ ಇರಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ನೋಡಿ, ಲೈಫ್ ಸ್ಟೈಲ್ ಹೇಗಿರ್ಬೇಕಂತ ಹೇಳಿದರೆ ಫಸ್ಟು ಸ್ಟ್ರೆಸ್ ಲೆಸ್ ಲೈಫ್ ಇರಬೇಕು. ಸ್ಟ್ರೆಸ್ ತಗೋಬಾರ್ದು ಯಾವುದಕ್ಕೂ. ನೋಡಿ, ಸ್ಟ್ರೆಸ್ ಎಲ್ರಿಗೂ ಇದೆ, ದುಡ್ಡಿದ್ದವನಿಗಿದೆ, ಇಲ್ದಿದ್ದವನಿಗಿದೆ, ಎಲ್ರಿಗೂ ಸ್ಟ್ರೆಸ್ ಇದೆ. ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ಕಲಿಬೇಕು. ಯಾಕಂತ ಹೇಳಿ ಅದನ್ನು ಕಲಿಯೋದಿಲ್ಲ ಯಾರು. ಅದೊಂದು ಪಾಯಿಂಟು. ಸೆಕೆಂಡ್ ಏನಂತ ಹೇಳಿದರೆ, ಔಟ್ಸೈಡ್ ಹೋಗುವಾಗ ಮಾಸ್ಕನ್ನು ಯೂಸ್ ಮಾಡಿ. ಇದರಲ್ಲಿ ಏನಾಗೋದಿಲ್ಲ, ಓನ್ಲಿ ಕೊರೋನಾ ಟೈಮಲ್ಲಿ ಯೂಸ್ ಮಾಡೋದಲ್ಲ, ಅದು ಎಲ್ಲ ಟೈಮಲ್ಲಿ ಯೂಸ್ ಮಾಡಬೇಕು. ಔಟ್ಸೈಡ್ ಹೋದರೆ ಎಲ್ಲಿಲ್ಲ ಡಸ್ಟ್ ಇಲ್ಲ, ಎಲ್ಲ ಸಿಟಿಯಲ್ಲೂ ಡಸ್ಟ್ ಇದೆ ಈಗ. ಯಾಕಂತ ಹೇಳಿದ್ರೆ ನಮ್ಮ ದೇಹವನ್ನು ನಾವೇ ಅದನ್ನು ಕಾಪಾಡ್ಕೊಳ್ದಿದ್ರೆ ಮತ್ತು ಯಾರು ಕಾಪಾಡ್ಕೊಳ್ತಾರೆ? ಸೊ ಹಾಗೆ. ಸೊ ಅದು ಮಾಸ್ಕನ್ನು ಕಂಪಲ್ಸರಿ ಯೂಸ್ ಮಾಡಿ. ಮತ್ತು ಮನೇಲಿ ಹೋಗುವಾಗ ಜಾಸ್ತಿ ಹೊರಗಿಂದ ಒಳಗಡೆ ಹೋಗುವಾಗ ಯಾವತ್ತೂ ಕೈ ಕಾಲನ್ನು ತೊಳ್ಕೊಂಡು ಹೋಗಿ. ಹೊರಗಡೆಯಿಂದ ನಾವು ಎಷ್ಟು ಗಿಫ್ಟನ್ನು ಒಳಗೆ ತಗೊಂಬರ್ತೇವೆ ಅಂತ ಹೇಳಿಕ್ಕೆ ಆಗೋದಿಲ್ಲ, ಯಾರಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಒಳಗೆ ಬರುವಾಗ ಕೈ ಕಾಲನ್ನು ತೊಳ್ಕೊಂಬರ್ರಿ. ಯಾಕಂದರೆ ಹೈಜೀನಿಕ್ ಮೇಂಟೈನ್ ಮಾಡ್ಕೋಬೇಕು. ನಮ್ಮ ಸರೌಂಡಿಂಗ್ಸ್ ಏನಿದೆ ಹೈಜೀನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಎಷ್ಟೋ ಜನ ಗಿಡ ಬೆಳೆಸ್ತಾರೆ, ಎಷ್ಟೋ ಜನ ಹೂವನ್ನು ಬೆಳೆಸ್ತಾರೆ ಸರೌಂಡಿಂಗ್ಸಲ್ಲೇ, ಅವರಿಗೆ ಅಲರ್ಜಿ ಒಬ್ಬೊಬ್ರಿಗೆ ಜಾಸ್ತಿ ಇರ್ತದೆ. ಯಾಕೆ ನೋಡಿ, ಆ ಒಂದು ಸೂಕ್ಷ್ಮತೆ ಏನಿದೆ ನಮ್ಮ ಸರೌಂಡಿಂಗ್ಸು ಆಲ್ಮೋಸ್ಟ್ ಒಂದು 100 ಮೀಟರ್ವರೆಗೆ ಡಸ್ಟ್ ಇಲ್ದಿದ್ರೆ ಆ ಮನುಷ್ಯ ಸರಿದ ಅಂತ ಲೆಕ್ಕ. ಇಲ್ದಿದ್ರೆ ಅವನು ಪೊಲ್ಯೂಟೆಡ್ ಅಂತ. ಇದು ನೆನ್ಪಿಟ್ಕೋಬೇಕು. ಯಾಕಂತ ಹೇಳಿದ್ರೆ ಮನೆ ದೊಡ್ಡ ಕಟ್ಕೊಳ್ಳೋದು ತಪ್ಪಂತ ಹೇಳೋದಲ್ಲ, ಅದರ ಸರೌಂಡಿಂಗ್ ಅನ್ನು ಕಾಯ್ದುಕೊಳ್ಳಿ. ನಾಳೆ ಯಾಕಂತ ಹೇಳಿದ್ರೆ ನೀವು ಆ ಮನೆಯಲ್ಲಿ ಇರ್ಬೇಕು ನಾಳೆ. ಈ ಮೋರಲ್ ಥಿಂಗ್ಸ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಎಲ್ಲರೂ ಡಿಸೀಸ್ ಫ್ರೀ ಆಗಿರ್ತಾರೆ. ಸೊ ಅದು ಮೇನ್. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನೋಡಿ. ಹೋಮಿಯೋ ಕೇರಲ್ಲಿ ನಾವು ಯಾವ ಥರ ಟ್ರೀಟ್ಮೆಂಟ್ ಅಂತ ಹೇಳಿದರೆ, ಒಂದು ಅಕ್ಯೂಟ್ ಟ್ರೀಟ್ಮೆಂಟ್ ಕೊಡ್ತೇವೆ, ಇನ್ನೊಂದು ಕ್ರೋನಿಸಿಟಿ ಹೇಗಿದೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಸಡನ್ನ ಪರ್ಸನಿಗೆ ಒಬ್ಬರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ರೆಸ್ಪಿರೇಟರಿ ಫೇಲಿಯರ್ ಆಗ್ತದೆ. ಸೊ ಆವಾಗ ನಾವು ಏನು ಮಾಡ್ತೇವೆ, ಅದರಲ್ಲಿ ನಾವು
ಅಕ್ಯೂಟ್ನೆಸ್ಸನ್ನು ಏನು ಫಸ್ಟ್ ನೋಡ್ತೇವೆ. ಅಕ್ಯೂಟ್ನೆಸ್ ಅಂತ ಹೇಳಿದರೆ ರೀಸೆಂಟಾಗಿ ಅವನಿಗೆ ಯಾವ ಥರ ಎಫೆಕ್ಟ್ ಆಯಿತು ಅಂತ ಅದು ಫಸ್ಟ್ ಫೈಂಡ್ ಔಟ್ ಮಾಡ್ತೇವೆ. ಸೆಕೆಂಡು, ಅವನು ಕ್ರೋನಿಸಿಟಿ ಜಾಸ್ತಿ ಇದ್ದರೆ, ಕ್ರೋನಿಸಿಟಿ ಇದು ಕೇಸ್ ಏನಾರು ಇದ್ದರೆ, ಸೊ ಆವಾಗ ನಾವು ಅದರ ಡಿಟೇಲ್ ಆಗಿ ಕೇಸ್ ತೊಗೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಟೋಟಲ್ ಕೇಸ್ ಟೇಕಿಂಗ್. ಕೇಸ್ ಟೇಕಿಂಗಲ್ಲಿ ನಾವು ಮೇಯ್ನ್ ನೋಡೋದು ಪರ್ಸನ್ ನೇಚರ್ ಮತ್ತು ಫಿಸಿಕಲ್ಸು, ಅವನ ಮೆಂಟಾಲಿಟಿ ಹೇಗಿದೆ ಅಂತ. ಯಾಕಂತ ಹೇಳಿದರೆ ನೋಡಿ, ನಾವು ಉಸಿರಾಟ ತಗೊಳ್ಬೇಕಾದ್ರೆ ನರ್ವ್ಸ್ ಇಂಪಾರ್ಟೆಂಟ್ ಇರ್ತದೆ, ನರ್ವಸ್ ಸಿಸ್ಟಮ್ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಆಲ್ಫ್ಯಾಕ್ಟ್ರಿ ನರ್ವ್ ಅಂತ ಹೇಳ್ತಾರೆ, ನಮ್ಮ ಬ್ರೈನಲ್ಲಿರೋದು. ನಾವು ಉಸಿರಾಟವನ್ನು ಇಚ್ಛೆ ಮಾಡಿದರೆ ನಾವು ಉಸಿರು ತಗೋಬೋದು, ಇಲ್ದಿರಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಓನ್ಲಿ ಆಕ್ಸಿಜನ್ ಓನ್ಲಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟದಲ್ಲ, ಅದ್ರ ಜೊತೆ ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಅದು ಮೇನ್ ಇರ್ತದೆ. ನಮ್ಮ ನರ್ವಸ್ ಸಿಸ್ಟಮ್ ಆ ಸೆನ್ಸನ್ನು ಕೊಟ್ರೇ ನಾವು ಉಸಿರಾಟ ತಗೊಳ್ಳೋದು ಮತ್ತು ಬಿಡೋದಾಗ್ತದೆ, ಇಲ್ದಿದ್ರೆ ಆಗೋದಿಲ್ಲ. ಇದು ಪಾಯಿಂಟು. ಮತ್ತೊಂದೇನಂತ ಹೇಳಿದರೆ, ಯಾವಾಗ ಆ ಪರ್ಸನಿಗೆ ಈ ಒಂದು ಅಸ್ತಮದ ಅಟ್ಯಾಕ್ ಬಂತು ಆರ್ ಅಲರ್ಜಿಕ್ ಅಟ್ಯಾಕ್ ಬಂತಂತ ಫಸ್ಟ್ ನೋಡ್ತೇವೆ. ಅವ್ನ ಚೈಲ್ಡ್ಹುಡ್ ಹೇಗಿತ್ತು, ಅವ್ನ ಫ್ಯಾಮಿಲಿಯಲ್ಲಿ ಯಾರಿಗಾರಿತ್ತ, ಏನಾದ್ರು 10-15 ವರ್ಷದ ಮುಂಚೆ ಈ ಒಂದು ಪ್ರಾಬ್ಲಮ್ ಬರಲಿಕ್ಕೆ ಮೂಲ ಕಾರಣ ಏನು ಅದು ನೋಡ್ತೇವೆ ನಾವು. ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕಂಡು ಕೊಡ್ತೇವೆ. ಅದಕ್ಕೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್. ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದರೆ ಒಬ್ಬ ಮನುಷ್ಯನ ಪ್ರಕೃತಿ ರೂಪ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಕೊಡೋದು. ಪ್ರಕೃತಿ ಹೇಗಿದೆ, ಒಬ್ಬ ಮನುಷ್ಯ ತುಂಬ ಸೆನ್ಸಿಟಿವ್ ಇದ್ದಾನಾ, ಇಮೋಷ್ನಲ್ ಇದ್ದಾನಾ, ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನಾ, ಅವನಲ್ಲಿ ಆ ಟೆಂಪರಮೆಂಟ್ಸು ಚೇಂಜ್ ಆಗ್ತಾ ಇರ್ತದ. ಸೊ ಅದ್ರ ಪ್ರಕಾರ ನಾವು ಜಡ್ಜ್ ಮಾಡ್ತೇವೆ ಮೆಡಿಕೇಶನ್ಸ್. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಕಾಂಪ್ಲಿಕೇಶನ್ ಆಗೋದನ್ನು ತಡಿಬೋದು. ಯಾಕಂತ ಹೇಳಿದರೆ ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ನಾವು ನೆಬುಲೈಸೇಷನ್ ತಗೊಳ್ತೇವೆ, ಆ ಪಫ್ ಅಂತ ತಗೊಳ್ತೇವೆ, ಸೊ ಆವಾಗ ಓಕೆ ಪರವಾಗಿಲ್ಲ, ಯಾಕಂದರೆ ಆ ಸಡನ್ ಆನ್ಸೆಟ್ ಕಮ್ಮಿ ಆಗಬೇಕಾದ್ರೆ ಅದು ತಗೋಬೋದು. ಆದರೆ ದೀರ್ಘಕಾಲಕ್ಕೆ ಒಳ್ಳೆಯದಲ್ಲ. ದೀರ್ಘಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಒಬ್ಬೊಬ್ಬರು ಫುರೋಕಾಟು ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾರೆ, ಕಾರ್ಟಿಕೋಸ್ಟಿರಾಯ್ಡ್ ಟ್ಯಾಬ್ಲೆಟ್ಸು ಮತ್ತು ಆ ಒಂದು ಇನ್ಹೇಲರನ್ನು ತಗೊಳ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಕಂಟಿನ್ಯೂಸ್ ತಗೊಳ್ತಾ ಅವರ ದೇಹದಲ್ಲಿ ಆಗುವ ಆ ಇಮ್ಯುನಿಟಿ ಏನಿದೆ ಅದು ತುಂಬ ಕಮ್ಮಿ ಆಗಿಬಿಡ್ತದೆ. ನಂತರ ಅವರು ಈ ಒಂದು ನೆಬುಲೈಸರ್ ಅವ್ರ ಇನ್ಹೇಲರ್ ಜೊತೆನೇ ಅವರು ಜೀವನ ನಡೆಸ್ಕೋಬೇಕಾಗ್ತದೆ. ಸೊ ಅದೇನಾಗುತ್ತೆ ಅಂತ ಹೇಳಿದರೆ ದೇಹದ ಅಡಿಕ್ಷನ್ ಹೋಗ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವ ನ್ಯಾಚುರಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಓಕೆ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತದೋ ಅದು ಉತ್ಪಾದನೆ ಆಗೋದಿಲ್ಲ. ಅದು ನಮ್ಮ ದೇಹಕ್ಕೆ, ಇಡೀ ದೇಹಕ್ಕೆ ಡಿಸೀಸ್ ಅಂತ ಕಾಯ್ದುಕೊಳ್ತದೆ, ಡಿಸೀಸ್ನ ತಡಿತದೆ, ಆದರೆ ಅದು ಉತ್ಪಾದನೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಆಲ್ಮೋಸ್ಟ್ ಸ್ಟಿರಾಯ್ಡ್ ಅನ್ನು ತಗೊಂಡಿದ್ದೇವೆ. ಮತ್ತೊಬ್ಬರೇನು, ಒಬ್ಬೊಬ್ಬರಿಗೆ ಡೀಪ್ ಡಿಪ್ರೆಷನ್ಗೆ ಹೋಗ್ತಾರೆ. ಆ ಡಿಪ್ರೆಷನ್ ಹೋಗುವಾಗಲೂ ದೇಹದಲ್ಲಿ ಆಗುವ ಸಮಸ್ಯೆಗಳು ಮೇಯ್ನ್ ಆಗಿ ಹಾರ್ಮೋನಲ್, ಕಾರ್ಟಿಕೋಸ್ಟೆರಾಯ್ಡ್ ಮತ್ತು ನಮ್ಮ ಸ್ಟ್ರೆಸ್ ಹಾರ್ಮೋನ್ ಈ ಜಾಸ್ತಿ ಸೆಕ್ರೀಟ್ ಆಗ್ತಾ ಹೋದರೆ ಆಟೋಮೆಟಿಕ್ಲಿ ಅವನ ಒಂದು ಶ್ವಾಸಕೋಶದ ಒಂದು ಫಂಕ್ಷನ್ ಇದೆ ಅದು ಡಿಸ್ಟ್ರೆಸ್ ಆಗಿಬಿಡ್ತದೆ. ಡಿಸ್ಟ್ರೆಸ್ ಆದ ಏನಾಗುತ್ತೆ ಅಂತ ಹೇಳಿದರೆ ಆಟೋಮೆಟಿಕ್ಲಿ ಅವನು ಉಸಿರಾಟಕ್ಕೆ ತೊಂದರೆ ಒಳಗಾಗ. ಆವಾಗ ಶಾರ್ಟ್ನೆಸ್ ಆಫ್ ಬ್ರೀದು, ಕಫ ಒಳಗಿದ್ದು ಒಳಗೆ ಇರ್ತದೆ, ಹೊರಗೆ ಬರುವುದಿಲ್ಲ. ಹೊರಗೆ ಬರ್ದಿರ ಏನಾಗುತ್ತೆ ಅಂತ ಒಳಗಡೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನಿಮೋನಿಯಾ. ನಿಮೋನಿಯಾ ಉಂಟಾಗ್ತದೆ. ಮತ್ತೊಂದು ರೆಸ್ಪಿರೇಟರಿ ಫೇಲಿಯರ್ ಶುರು ಆಗ್ತದೆ. COPD ಅಂತ ಹೇಳ್ತಾರೆ, ಕಂಜೆಸ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತಾರೆ. ಸೊ ಅದು ಶುರು ಆಗ್ಬೋದು. ಸೊ ಇದೆಲ್ಲ ಯಾಕಾಗ್ತದೆ ಅಂತ ಹೇಳಿದರೆ ನಾವು ಬೇಸಿಕ್ ಥಿಂಗನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲರ್ಜಿಕ್ ಅಂದರೆ ಏನು, ಯಾವುದರಿಂದ ಎಲರ್ಜಿಕ್ ಆಗುತ್ತೆ, ಅದನ್ನು ಹ್ಯಾಕ್ ತಡೆಗಟ್ಟೋದು ಅದು ಕಲ್ತ್ಕೋಬೇಕು. ಟ್ರೀಟ್ಮೆಂಟ್ ನಂತರ ಒಬ್ವಿಯಸ್ಲಿ ಡಾಕ್ಟರ್ ಹೇಳ್ತಾರೆ, ಶೇರ್ ಮಾಡ್ತಾರೆ, ಅದನ್ನ ಡಿಸ್ಕಸ್ ಸೆಕೆಂಡ್ರಿ. ಆದರೆ ಅಲರ್ಜಿಕ್ ಯಾಕೆ ಬರುತ್ತೆ, ಈಗ ಒಬ್ಬೊಬ್ಬರಿಗೆ ಅಲರ್ಜಿಕ್ ಶುರುವಾಗಿದೆ. ಈಗ ಯಾಕಂತ ಹೇಳಿದ್ರೆ ಎಷ್ಟೋ ಪೇಷಂಟ್ ಬರ್ತಾರೆ, ನಾರ್ತ್ ಅವ್ರು ಬರ್ತಾರೆ ಕ್ಲಿನಿಕ್ಕಿಗೆ, ಸರ್ ಇಲ್ಲಿಗೆ ಬಂದ ನಂತರ ಅಲರ್ಜಿಕ್ ಯಾಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಊರಿಗೆ ಹೋದರೆ ಏನೂ ಇರೋದಿಲ್ಲ, ಫ್ರೀ ಆಫ್ ಮೆಡಿಸಿನ್ ಆಗಿರ್ತಾರೆ ಅವರು. ಇಲ್ಲಿಗೆ ಬಂದರೆ 2-3 ಗಂಟೆ ಒಳಗೆ ಯಾಕೆ ನಮಗೆ ಈ ಟೆಂಡೆನ್ಸಿ ಬರ್ತದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಬೆಂಗಳೂರು ಅಷ್ಟು ಪೊಲ್ಯೂಟೆಡ್ ಆಗಿದೆ ಮತ್ತು ಅಷ್ಟು ಪೋಲನ್ ಗ್ರೇನ್ ಜಾಸ್ತಿ ಇದೆ ಇಲ್ಲಿ. ಅದರಿಂದ ಏನಾಗಿದೆ, ಪೇಷಂಟ್ಸ್ಗಳು ಅಸ್ತಮಾದ ಮತ್ತು ಅಲರ್ಜಿಕ್ ಪೇಷಂಟ್ಸು ತುಂಬ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಸೊ ಅದಕ್ಕೋಸ್ಕರ ಈ ಎಲ್ಲ ಪ್ರಾಬ್ಲಮ್ಸು ತಡೆಗಟ್ಕೋಬೇಕಾದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಕರೆಕ್ಟಾಗಿ ಡಾಕ್ಟರ್ ಹತ್ರ ಒಂದು ಕೌಂಟರ್ ಕ್ವಶನ್ ಹಾಕಿ, ಯಾಕೆ ಆಗ್ತದೆ ಇದು, ನಮ್ಗೆ ಇದಕ್ಕೆ ಮೇನ್ ಕಾರಣ ಏನು, ಮತ್ತು ಇದನ್ನು ತಡೆಗಟ್ಟೋದು ಹೇಗೆ ಅದನ್ನು ಕಲ್ತ್ಕೊಳ್ಳಿ. ಮೆಡಿಸಿನ್ ಅಂತೂ ಗೂಗಲ್ ಮಾಡಿದ್ರು ಸಿಗ್ತದೆ. ಈಗ ಮೆಡಿಸಿನ್ ಎಲ್ರಿಗೂ ಬಾಹಾಟು ಇದೆ ಹೇಳಬೇಕಾದ್ರೆ, ಕೊರೋನಾ ಟೈಮಲ್ಲಿ ಎಲ್ರಿಗೂ ಗೊತ್ತಿದೆ, ಗೊತ್ತಾಯ್ತಾ. ಸೊ ಅದು ಮೂಲ ಅಲ್ಲ, ಟ್ರೀಟ್ಮೆಂಟ್ ಕೊಡೋದು ಮೂಲ ಇದಂತಲ್ಲ. ಫಸ್ಟ್ ಏನು, ನೀವು ಅದನ್ನು ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹ್ಯಾಕ್ ಕ್ಲಿಯರ್ ಮಾಡ್ಕೊ. ಯಾಕಂತ ಹೇಳಿದರೆ ಎಷ್ಟೋ ಜನ ಇದು ಅಲರ್ಜಿಕ್ ಪೇಷಂಟ್ಸು ಇದೇ ಒಂದು ಸೆಲ್ಫ್ ಎಜುಕೇಟ್ ಮಾಡ್ಕೊಂಡು ಕ್ಯೂರ್ ಮಾಡ್ಕೊಂಡಿದ್ದಾರೆ ನೋಡಿ. ಮತ್ತೇನಂತ ಹೇಳಿದರೆ ಏಜ್ ಪ್ರಕಾರ
ಸೂಕ್ಷ್ಮತೆ ಜಾಸ್ತಿ ಆಗ್ತಾ ಹೋಗ್ತದೆ ಏಜ್ ಆಗ್ತಾ ಹಾಗೆ. ಒಬ್ಬೊಬ್ಬರಿಗೆ ಅದು ತಿಂದರೆ ಆಗೋದಿಲ್ಲ, ಇದು ತಿಂದರೆ ಆಗೋದಿಲ್ಲ, ಅದು ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ನಾವು ಅದು ಆ ಮನುಷ್ಯ ಒಂದು 30 ವರ್ಷದಿದ್ದಾನೆ, ಅವನು 60 ವರ್ಷ ಹೋಗುವಾಗ 60 ವರ್ಷದ ಮನುಷ್ಯನಿಗೆ 30 ವರ್ಷದ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಏಜ್ ಪ್ರಕಾರ ಯಾವುದೆಲ್ಲ ಪ್ರಾಬ್ಲಮ್ ಬರುತ್ತೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಬೇಕಾಗ್ತದೆ. ಹಾಗೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ? ನೋಡಿ, ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು, ಆದರೆ ಅಪ್ ಟು ಸಮ್ ಲಿಮಿಟ್. ಓಕೆ, ಯಾಕಂತ ಹೇಳಿದರೆ ಒಬ್ರು ಹೇಳ್ತಾರೆ 100% ಹೋಗ್ತಾನೆ ಅಂತ ಹೇಳ್ತಾರೆ. 100% ಅಂತೂ ಯಾರಂದ್ರೂ ಸಾಧ್ಯ ಇಲ್ಲ, ದೇವರಿಂದ ಸಾಧ್ಯ ಇದೆ, ಮನುಷ್ಯನಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೋಡಿ, ಒಬ್ಬ ಮನುಷ್ಯನ ಹಿಂದೆ ಡಾಕ್ಟ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಒಬ್ಬ ಪರ್ಸನ್ ಬಂದ, ಅವನಿಗೆ ಆಲ್ಮೋಸ್ಟ್ ಕಮ್ಮಿ ಆಯಿತು ಅಸ್ತಮಾ, ಅವನೀಗ 50, 55, 60 ವರ್ಷಕ್ಕೆ ದಾಟಿದ. ಓಕೆ, ಆವಾಗ ಅವನಿಗೆ ಸ್ಲೋಲಿ ಕಫ ತುಂಬಿಕೊಳ್ಳಿ ಶುರುವಾಯಿತು. ಆವಾಗ ಏನಾಗ್ತದೆ, ಅದು ಏಜ್ ರಿಲೇಟೆಡ್ ಫ್ಯಾಕ್ಟರ್. ಏಜ್ ರಿಲೇಟೆಡ್ ಫ್ಯಾಕ್ಟರಲ್ಲಿ ಮ್ಯಾಕ್ಸಿಮಮ್ ಆಗಿ ಕಮ್ಮಿ ಆಗೋದು 70 to 80%. ಅಲ್ಲಿವರೆಗೆ ಕಮ್ಮಿ ಆಗ್ತದೆ. ಅದರ ನಂತರ ಏನು ಎಕ್ಸೆಪ್ಷನ್, ಅವ್ರು ಏನು ತಿಂತಾರೆ, ಎಲ್ಲಿ ಕೂತ್ಕೊಳ್ತಾರೆ, ಸಿಗರೇಟ್ ಕುಡಿತಾರಾ, ಅವ್ರೇನಾದ್ರು ಆಲ್ಕೋಹಾಲ್ ಕುಡಿತಾರಾ, ಅವ್ರೇನಾದ್ರು ಔಟ್ಸೈಡ್ ಎಲ್ಲರೂ ಅಡ್ಡಾಡಿಗೆ ಹೋಗ್ತಾರಾ, ಅದು ಯಾರು ನೋಡ್ತಾ ಇರ್ತಾರೆ, ಯಾರು ನೋಡ್ತಾ ಇರೋದಿಲ್ಲ. ಹಾಂ, ಇಟ್ಸ್ ಅಪ್ ಟು ದೆಮ್. ನಾವು ಅವ್ರು ಹಿಂದೆ ಬೀಳಕ್ಕಾಗೋದಿಲ್ಲ. ನಾವು ಗೈಡ್ ಮಾಡ್ಬೋದು, ಅಡ್ವೈಸ್ ಕೊಡ್ಬೋದು, ಈ ಥರ ಫಾಲೋ ಮಾಡಿ. ಅವ್ರು ಮಾಡ್ತಿದ್ರೆ ಅವ್ರು ತಪ್ಪದು. ಸೊ ಹಾಗೆ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಪರಿಪೂರ್ಣ 100% ಅಂತೂ ಯಾರಿಗೂ ಆಗೋದಿಲ್ಲ. ಯಂಗ್ ಏಜಲ್ಲಿ ಆಗ್ತದೆ, ಓಲ್ಡ್ ಏಜಲ್ಲಿ ಆಗೋದು ಸ್ವಲ್ಪ ಕಷ್ಟ. ಯಾಕಂದರೆ ಏಜ್ ಲಿಮಿಟ್ ಮತ್ತು ಏಜಿನ ಬಾಡಿಯ ಒಂದು ಸೆನ್ಸಿಟಿವಿಟಿ, ಬಾಡಿ ಇಮ್ಯುನಿಟಿ ಕಮ್ಮಿ ಆಗ್ತಾ ಬರ್ತದೆ. ಒಬ್ವಿಯಸ್ಲಿ ಆವಾಗ ಒಬ್ಬೊಬ್ಬರು ಒಂದೊಂದೇ ಡಿಸೀಸ್ಗೆ ತುತ್ತಾಗ್ಬಿಡ್ತಾರೆ. ಓಕೆ ಡಾಕ್ಟರ್, ಇನ್ನು ಈ ಚೈಲ್ಡ್ಹುಡ್ ಅಸ್ತಮಾ ಇದು ಆಮೇಲೆ ಕಮ್ಮಿ ಆಗುತ್ತಾ ಹೇಗೆ ಅಂತ? ಚೈಲ್ಡ್ಹುಡ್ ಅಸ್ತಮಾ ಬೇಗ ಕಮ್ಮಿ ಆಗ್ತದೆ. ಯಾಕಂತ ಹೇಳಿದ್ರೆ ತುಂಬಾ ಪೇಷಂಟ್ ಇದ್ದಾರೆ ಚೈಲ್ಡ್ಹುಡ್ ಅಸ್ತಮಾದವರು. 6 ಏಜು, 10 ಏಜು, 15 ಏಜ್ ರೇಂಜಿನವರೇ ಜಾಸ್ತಿ ಇದ್ದಾರೆ ಪೇಷಂಟ್ಸು. ಸೊ ಅವ್ರದ್ರಲ್ಲಿ ಬೇಗ ಕಮ್ಮಿ ಆಗೋದು. ಯಾಕಂತ ಹೇಳಿದ್ರೆ ಅವರಿಗೆ ನೋಡ್ಕೊಳ್ಳೋರು ತಂದೆ ತಾಯಿಯವರು ಇರ್ತಾರೆ. ಓಕೆ, ಸೊ ಮತ್ತೆ ಡಾಕ್ಟರ್ ಹತ್ರ ಬಂದರೆ ಆ ಒಂದು ಎನ್ವೈರ್ಮೆಂಟೇ ಚೇಂಜ್ ಆಗಿರ್ತದೆ. ಡಾಕ್ಟ್ರಿಗೆ ಹೆದರ್ದು ಅಂತ ಹೇಳಿದ್ರೆ ಅವ್ರಿಗೆ ಹೊಡಿತಾರೆ ಬಡಿತಾರೆ ಅಂತಲ್ಲ, ಅವರಿಗೊಂದು ಏನೋ ಒಂದು ಸೂಪರ್ವಿಷನ್ ಇರ್ತದೆ. ಸೊ ಆವಾಗ ಏನಾಗುತ್ತೆ, ಚೈಲ್ಡ್ ಅಟ್ರಾಕ್ಷನ್ ಏನಿದೆ ಚಿಲ್ಡ್ರನ್ಸ್ ಇದು, ಅದು ಮೇನ್ ಇರ್ತದೆ. ಕ್ಲಿನಿಕ್ ಬಂದ ತಕ್ಷಣ ಅವರಿಗೆ ಅಟ್ರಾಕ್ಷನು, ಆ ಒಂದು ಎನ್ವಿರಾನ್ಮೆಂಟು, ಆವಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಅವರು ಮೆಡಿಸಿನ್ ಕರೆಕ್ಟ್ ತಗೊಳ್ತಾರೆ. ಮತ್ತು ಅವರಿಗೆ ಅವರ ಡಾಕ್ಟರ್ಸ್ ಏನು ಹೇಳ್ತಾರೆ, ಫ್ರೆಂಡ್ಲಿ ಆಗಿ ಡಾಕ್ಟರ್ ಮಾತಾಡಿದ್ರೆ ಒಬ್ವಿಯಸ್ಲಿ ಯಾರು ಅದನ್ನು ಅಪ್ರೋಚ್ ಮಾಡ್ತಾರೆ ಮಕ್ಕಳು. ಸೊ ಆವಾಗ ಏನಾಗುತ್ತೆ, ಮಕ್ಕಳಿಗೂ ಅದು ಬೇಗ ಕಮ್ಮಿ ಆಗಿಬಿಡ್ತದೆ. ಇಟ್ಸ್ ಎ ರಿಯಲ್ ಫ್ಯಾಕ್ಟ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವ್ರು ಹೋಮಿಯೋಪತಿಗೆ ಶಿಫ್ಟ್ ಆಗಬಹುದಾ? ಅಭ್ಯಾಸ ತಗೋಬಹುದು. ನೋಡಿ, ಈಗ ಸಪೋಸ್ ಒಬ್ಬೊಬ್ರು ಆಯುರ್ವೇದ ಅಲೋಪತಿಕ್ ಮೆಡಿಸಿನ್ ತಗೊಳ್ತಾ ಇದ್ರೆ ಅವರು ಸಡನ್ನಾಗಿ ಬಿಡೋದು ಬೇಡ, ಅವರು ಗ್ರ್ಯಾಜುವಲ್ ಬಿಡಬೇಕು. ಯಾಕಂತ ಹೇಳಿದರೆ ಸಡನ್ನಾಗಿ ಬಿಟ್ಟರೆ ಏನಾಗುತ್ತೆ, ಆಲ್ರೆಡಿ ನಿಮ್ಮ ಬಾಡಿ ಅಡಿಕ್ಷನ್ ಆಗಿದೆ ಅದಕ್ಕೆ, ಸಡನ್ನಾಗಿ ಬಿಟ್ಟುಬಿಟ್ರೆ ಅದನ್ನು ಉಲ್ಟಾ ಹೊಡಿಬೋದು ಒಂದೊಂದ್ಸಲ. ಸೊ ಆವಾಗ ಏನು ಮಾಡ್ತೇವೆ ನಾವು, ಟೇಪರಿಂಗ್ ಡೋಸ್ ಅಂತ ಮಾಡ್ತೇವೆ. ಸ್ಲೋಲಿ ಆ ಮೆಡಿಸಿನ್ ಏನು ತಗೊಳ್ತಿದ್ರು ಆ ಮೆಡಿಸಿನನ್ನು ಸ್ಲೋಲಿ ಕಮ್ಮಿ ಮಾಡ್ತಾ ಈ ಮೆಡಿಸಿನ್ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ ಟೇಪರಿಂಗ್ ಡೋಸ್. ಸೊ ಅದು ಮಾಡ್ಬೋದು. ಅದರಿಂದ ಆಲ್ಮೋಸ್ಟ್ ಅವರು ಯಾವ್ದು ಮೆಡಿಸಿನ್ ತಗೊಳ್ತಿದ್ದಾರೆ ಅದರಿಂದ ಫ್ರೀ ಅಪ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಸ್ತಮಾ ಅಲರ್ಜಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.